ತವರು ಜಿಲ್ಲೆಯಲ್ಲೇ 5 ವರ್ಷ ಸಿಎಂ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಇದ್ರು. ಈ ಮಧ್ಯೆ ಅಭಿಮಾನಿ ಈ ರೀತಿಯಾಗಿ ಕೂಗಿದ್ದಾರೆ. ಏನಂತ? 5 ವರ್ಷ ನೀವೇ ಸಿಎಂ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಈ ಸಂದರ್ಭ ಸಿಎಂ ಭಾಷಣ ಮಾಡ್ತಾ ಇದ್ರು. ಭಾಷಣದ ನಡುವೆ ಈ ರೀತಿಯಾಗಿ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಜನರ ಆಶೀರ್ವಾದ ಇದ್ರೆ ಮಾತ್ರ ಅಧಿಕಾರ ಸಿಗುತ್ತೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರ ಆಶೀರ್ವಾದ ಇರಬೇಕು, ಆಶೀರ್ವಾದ ಇಲ್ಲದೆ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ಸಾಹೇಬ್ರೆ ನಿಮ್ಗೆ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ನಿಮ್ಗೆ. ಜನಗಳ ಒತ್ತಾಯ ಇದು, ಜನಗಳ ಒತ್ತಾಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗುತ್ತೆ. ಜನ ಆಶೀರ್ವಾದ ಮಾಡದೇ ಹೋದ್ರೆ ನಾವು ಬರೋಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಇಲ್ಲಿವರೆಗೆ. ಆದರೆ 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟು 2 ಅಸೆಂಬ್ಲಿ, 2 ಪಾರ್ಲಿಮೆಂಟು 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. 1 ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೆ ಹೋದ್ರೆ ಏನಪ್ಪ ಮಾಡೋಕ್ಕಾಗತ್ತೆ? ಅದಕ್ಕೆ ಅವಕಾಶ ಸಿಕ್ಕಬೇಕು. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ಸಾಹೇಬ್ರೆ ನಿಮ್ಗೆ. ಅದಕ್ಕೆ ದಾಖಲೆ ಮುರಿರಿ ಅಂತ ಹೇಳ್ತಾ ಇರೋದು ನಿಮ್ಗೆ. ಜನಗಳ ಒತ್ತಾಯ ಇದು, ಜನಗಳ ಒತ್ತಾಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ ಇದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗುತ್ತೆ. ಜನ ಆಶೀರ್ವಾದ ಮಾಡದೇ ಹೋದ್ರೆ ನಾವು ಬರೋಕ್ಕಾಗಲ್ಲ. ನಾನು ಸುಮಾರು 16 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಇಲ್ಲಿವರೆಗೆ. ಆದರೆ 3 ಸಾರಿ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 2 ಪಾರ್ಲಿಮೆಂಟು 2 ಅಸೆಂಬ್ಲಿ, 2 ಪಾರ್ಲಿಮೆಂಟು 2 ಅಸೆಂಬ್ಲಿ ಸೋತಿದ್ದೀನಿ. 9 ಸಾರಿ ಗೆದ್ದಿದ್ದೀನಿ. 1 ತಾಲೂಕು ಬೋರ್ಡ್ ಗೆದ್ದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಆಶೀರ್ವಾದನೆ ಮಾಡದೆ ಹೋದ್ರೆ ಏನಪ್ಪ ಮಾಡೋಕ್ಕಾಗತ್ತೆ? ಅದಕ್ಕೆ ಅವಕಾಶ ಸಿಕ್ಕಬೇಕು.